ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 31ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:24 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:21 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 8:45 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ಬೆಳಿಗ್ಗೆ 10:43 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 10:44 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 7:32 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:56 ಅಪರಾಹ್ನ 3:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:16 ಬೆಳಿಗ್ಗೆ 7:10 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:48 ಸಂಜೆ 4:22 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:40. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ ಅಂದರೆ ಶಾಶ್ವತ. ಹಾಗಾಗಿನೇ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ಸ್ಥಿರವಾಗಿರುತ್ತೆ. ಫಲಿತಾಂಶಗಳು ಕೂಡ ಸ್ಥಿರವಾಗಿ ಇರುವಂಥದ್ದು, ಪರ್ಮನೆಂಟ್ ಆಗಿರುವಂಥ ಫಲಿತಾಂಶಗಳು. ಅದರಲ್ಲೂ ಈ ಶನಿ ಅಂತ ಹೇಳಿದ್ರೆ
ನಮ್ಮ ಶ್ರಮಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ವೃತ್ತಿಯ ಮೂಲಕ್ಕೆ ಶನಿ ಕಾರಕನಾಗಿರುವಂಥವನು. ಹಾಗಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಈ ದಿನ ಬಹಳ ಸ್ಥಿರವಾದ ಫಲಿತಾಂಶಗಳನ್ನು ಕೊಡುತ್ತೆ. ಆದರೆ ಸ್ವಲ್ಪ ಮಂದಗತಿಯಲ್ಲಿ, ಅಂದರೆ ನಿಧಾನವಾಗಿ ಕೆಲಸ ಕಾರ್ಯಗಳು ನಡಿಬಹುದು, ಆದರೂ ಕೂಡ ಅದು ಶಾಶ್ವತವಾದ ಫಲಿತಾಂಶವನ್ನು ತರುತ್ತೆ. ಹಾಗೆ ಸಹನೆಯಿಂದ, ಸಂಯಮದಿಂದ ಯಾರು ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಇದು ಕೊನೆಯವರೆಗೂ ಕೂಡ ಇರುವಂಥದ್ದು. ಹಾಗಾಗಿನೇ ಇದು ಸ್ಥಿರವಾದ ಫಲಿತಾಂಶವನ್ನು ತರುತ್ತೆ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ಕಲಿಕೆ ಶಾಶ್ವತವಾಗಿರುತ್ತೆ. ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ನಿಮ್ಮ ಜೀವನದಲ್ಲಿ ಕೊನೆಯವರೆಗೂ ಕೂಡ ನಿಮ್ಮ ನೆರವಿಗೆ ಬರುತ್ತೆ. ಹಾಗಾಗಿ ಕಲಿತದ್ದು ನಿಮ್ಮ ಜೊತೆಯಲ್ಲೇ ಉಳಿಯುವಂಥದ್ದು, ಅದು ಸ್ಥಿರವಾಗಿ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಬಹಳ ಮುತುವರ್ಜಿಯಿಂದ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದೇ ರೀತಿ ಈ ದಿನ ಇರುವಂಥ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6:56 ಬೆಳಿಗ್ಗೆ 7:59 ಇನ್ನು ಮಧ್ಯಾಹ್ನ 2:25 ಮಧ್ಯಾಹ್ನ 3:29 ಹಾಗೆ ರಾತ್ರಿ 9:29 ರಾತ್ರಿ 10:25 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸ್ತಾ ಇರುವಂಥವನು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಈ ದಿನ ಇರಬೇಕು ನೀವು. ಹಾಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:52 ಬೆಳಿಗ್ಗೆ 6:56 ಇನ್ನು ಮಧ್ಯಾಹ್ನ 1:21 ಮಧ್ಯಾಹ್ನ 2:25 ಹಾಗೆ ರಾತ್ರಿ 8:33 ರಾತ್ರಿ 9:29 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂತಹ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಸಾಹಸದ ಕೆಲಸಗಳನ್ನು ಮಾಡುವಂಥವ್ರಿಗೆ ಸರ್ಕಾರದ ಮಟ್ಟದಲ್ಲಿ ತುಂಬ ಮಾನ್ಯತೆ ಇರುತ್ತೆ. ನಿಮ್ಮ ಒಂದು ಸೇವೆಯನ್ನು ಗುರುತಿಸಲ್ಪಡುವಂಥ ಸಾಧ್ಯತೆಗಳು ಈ ದಿನ ತುಂಬ ಇರುತ್ತೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪ್ರಯತ್ನಗಳು ನಿಮ್ಮ ಪರವಾದಂತಹ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಕುಜ ಹೋರಾದಲ್ಲಿ ಈ ಕೆಲಸಗಳನ್ನು ಆರಂಭ ಮಾಡ್ಬೋದು. ಇದು ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9:04 ಇನ್ನು ಅಪರಾಹ್ನ 3:29 ಸಂಜೆ 4:33 ಹಾಗೆ ರಾತ್ರಿ 10:25 ರಾತ್ರಿ 11:21 ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಅವಾಯ್ಡ್ ಮಾಡಬೇಕು. ಶನಿವಾರದಲ್ಲಿ ರವಿ ಹೋರವನ್ನು, ರವಿವಾರದಲ್ಲಿ ಶನಿ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಸೂಕ್ತ. ಹಾಗಾಗಿ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಈ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಯಾವುದೋ ಇಲಾಖೆಯಲ್ಲಿ ಕೆಲಸಗಳು ಪೆಂಡಿಂಗ್ ಆಗಿದೆ, ಇದನ್ನು ಫಾಲೋ ಅಪ್ ಮಾಡಬೇಕು. ಇಂತಹ ವಿಚಾರಗಳನ್ನು ಆದಷ್ಟು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ. ಇದನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:04 ಬೆಳಿಗ್ಗೆ 10:08 ಇನ್ನು ಅಪರಾಹ್ನ 4:33 ಸಂಜೆ 5:37 ಹಾಗೆ ರಾತ್ರಿ 11:21 ರಾತ್ರಿ 12:17 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ನೀವು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋಂಥದ್ದನ್ನು ತಿಳ್ಕೊಂಡು ನೀವು ಪ್ರತಿನಿತ್ಯ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು. ಅದರಲ್ಲೂ ಕೆಲವೊಂದು ಹೊರಗಳು ಅತ್ಯುತ್ತಮವಾದಂತಹ ಫಲವನ್ನು ತರುತ್ತೆ. ಅದನ್ನು ಕೂಡ ನೀವು ಅನುಸರಣೆ ಮಾಡ್ತಾ ಇರಬೇಕು. ಹಾಗಾಗಿ
ನೀವು ಪ್ರತಿನಿತ್ಯದ ಪಂಚಾಂಗವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಮೇಷರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ಒಂದು ದಿನ ಇದು. ಹಾಗಾಗಿ ಇಲ್ಲಿ ಕುಜನ ಅಧಿಪತ್ಯವನ್ನು ಹೊಂದಿರುವಂತಹ ಮೇಷರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ಇಲ್ಲಿ ಕುಜ ಮತ್ತು ಶುಕ್ರ ಇಬ್ಬರೂ ಕೂಡ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ, ತಟಸ್ಥವಾದಂತಹ ಸಂಬಂಧವನ್ನು ಹೊಂದಿರುವಂಥವರು. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ಮಾರ್ಪಾಟುಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಲಾಭ ಆಗಲಿ ನಷ್ಟ ಆಗಲಿ ತಟಸ್ಥವಾಗಿರುತ್ತೆ. ಅಂದರೆ ಒಂದು ಸ್ಟೇಟಸ್ಕೋವನ್ನು ಮೇಂಟೈನ್ ಮಾಡುವಂಥ ಸಂದರ್ಭ ಇದು. ಹಾಗಾಗಿ ಶುಕ್ರನಿಂದ ಬರಬೇಕಾಗಿರುವಂಥ ಕೆಲವು ಕಾರಕತ್ವಗಳೇನಿದೆ ಅದನ್ನು ಬಹಳ ಕಷ್ಟಪಟ್ಟು ನೀವು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಬಹಳ ವಿಶೇಷವಾದಂತಹ ಸಮಯವನ್ನು ನೋಡಬೇಕು. ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಶುಭ ಮುಹೂರ್ತಗಳು ಹಾಗೆ ಅಶುಭ ಸಮಯಗಳು ಕೂಡ ಇರುತ್ತೆ. ಅದರಲ್ಲಿ ಪಂಚಕ ಅನ್ನುವಂಥದ್ದು ಒಂದು. ಇದು ತುಂಬ ಅಶುಭವಾದಂಥ ಒಂದು ಸಮಯ. ನಮ್ಮ ಹಿಂದೂ ಧರ್ಮದಲ್ಲಿ ಮದುವೆಯಾಗಲಿ, ಉಪನಯನ ಆಗಲಿ, ಗೃಹ ಪ್ರವೇಶ ಆಗಲಿ ಇತ್ಯಾದಿ ಶುಭ ಕಾರ್ಯಗಳು, ಹಾಗೆ ಯಾವುದಾದ್ರೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಶುಭ ಸಮಯವನ್ನು ನೋಡುವಂಥ ಒಂದು ರೂಢಿ ಇದೆ. ನಂತರದಲ್ಲಿ ಅದರ ದಿನಾಂಕ ಮತ್ತು ಸಮಯವನ್ನು ನಿಷ್ಕರ್ಷೆ ಮಾಡುವಂಥದ್ದಿದೆ. ಹಾಗಂದರೆ ಈ ಶುಭ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡಿದ್ರೆ ಅದರಿಂದ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದರೆ ಇಲ್ಲಿ ಈ ಪಂಚಕ ಅನ್ನುವಂಥದ್ದು ಇದಕ್ಕೆ ಅಪವಾದ. ಯಾಕೆಂತ ಹೇಳಿದ್ರೆ ಈ ಪಂಚಕ ಒಂದು ಅಶುಭ ಸಮಯ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ. ಆದರೆ ಪಂಚಕ ಇರುವಂತಹ ಸಮಯದಲ್ಲಿ ಪೂಜೆ, ವ್ರತ, ಉಪವಾಸ, ಆರಾಧನೆ ಇತ್ಯಾದಿಗಳನ್ನು ಮಾಡಬಹುದು. ಅದಕ್ಕೆ ತೊಂದರೆ ಇಲ್ಲ. ಆದರೆ ಮನೆಯಲ್ಲಿ ಜರುಗುವಂಥ ಶುಭ ಕಾರ್ಯಗಳು ಆಗಬಾರ್ದು. ವಿವಾಹ ಆಗಲಿ, ಗೃಹ ಪ್ರವೇಶ ಆಗಲಿ, ನಾಮಕರಣ ಆಗಲಿ, ಕಿವಿ ಚುಚ್ಚುವಂಥದ್ದಾಗಲಿ, ಅನ್ನಪ್ರಾಶನ ಮಾಡುವಂಥದ್ದು ಇತ್ಯಾದಿ ಷೋಡಶ ಕರ್ಮಗಳನ್ನು ಮಾಡಲಿಕ್ಕೂ ಕೂಡ ಈ ಪಂಚಕ ಅಷ್ಟೊಂದು ಸೂಕ್ತ ಅಲ್ಲ. ಇಲ್ಲಿ ಈ ಪಂಚಕವನ್ನು ಧನಿಷ್ಠ ಪಂಚಕ ಅಂತ ಹೇಳಿ ಕರೀತಾರೆ. ಮತ್ತು ತ್ರಿಪಾದಿ ನಕ್ಷತ್ರಗಳು ಅಂಥೇಳಿ ಕರೆಯುವಂಥದ್ದು ಸಾಮಾನ್ಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಕೆಲವರು ಹಿರಿಯರು ಕೂಡ ಈ ಒಂದು ಪದಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಇಲ್ಲಿ ಧನಿಷ್ಠ ಪಂಚಕ ಅಂತ ಹೇಳಿದ್ರೆ ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರಗಳಲ್ಲಿ ಮರಣ ಹೊಂದಿದ್ರೆ ಅದು ಧನಿಷ್ಠ ಪಂಚಕವಾಗುತ್ತೆ. ಈ ನಕ್ಷತ್ರಗಳಲ್ಲಿ ಯಾರು ಮರಣ ಹೊಂದಿರ್ತಾರೆ ಅವರು ಆ ಮರಣ ಹೊಂದಿದ ಸ್ಥಳವನ್ನು 5 ತಿಂಗಳ ಕಾಲ ಬಿಡಬೇಕಾಗತ್ತೆ. ಅಂದರೆ ಮರಣ ಹೊಂದಿದಂತಹ ಮನೆಯನ್ನು 5 ತಿಂಗಳ ಕಾಲ ಬಿಡಬೇಕು. ಒಂದು ಪಕ್ಷ ಮನೆಯನ್ನು ಬಿಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ಅಂತ್ಯಕಾಲದಲ್ಲಿ ಇದ್ದಂತಹ ಕೊಠಡಿ ಏನಿದೆ ಅದನ್ನಾದರೂ ಬಿಡಬೇಕಾಗತ್ತೆ. ಅಂದರೆ ಕೊಠಡಿಯನ್ನು ಉಪಯೋಗಿಸಬಾರ್ದು, ಅದಕ್ಕೆ ಬೀಗ ಹಾಕಿ ಇಡಬೇಕು ಅನ್ನುವಂಥ ಒಂದು ವಿಚಾರ. ಇಲ್ಲಿ ಕೃತ್ತಿಕ, ಪುನರ್ವಸು, ಉತ್ತರ ವಿಶಾಖ, ಉತ್ತರಾಷಾಢ, ಉತ್ತರಾಭಾದ್ರ ಈ ನಕ್ಷತ್ರಗಳಲ್ಲಿ ಮರಣ ಆದರೆ ತ್ರಿಪಾದಿಯಾಗುತ್ತೆ. ಇದರಲ್ಲಿ ಪೂರ್ವಭಾದ್ರ ನಕ್ಷತ್ರ ಹೊರತುಪಡಿಸಿ ಉಳಿದ ನಕ್ಷತ್ರಗಳಲ್ಲಿ ಮರಣ ಆದರೆ 3 ತಿಂಗಳ ಕಾಲ ಮನೆಯನ್ನು ಬಿಡಬೇಕು ಮತ್ತು ಶಾಂತಿಯನ್ನು ಮಾಡಿಸ್ಬೇಕಾಗತ್ತೆ. ಹಾಗೆ ಗರುಡ ಪುರಾಣ ಹಾಗೆ ಹಲವಾರು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಯಾವುದೇ ವ್ಯಕ್ತಿಯ ಮರಣ ಪಂಚಕ ಅವಧಿಯಲ್ಲಿ ಸಂಭವಿಸಿದರೆ ಅದನ್ನು ಅಶುಭ ಅಂತ ಹೇಳಿ ಪರಿಗಣಿಸ್ತಾರೆ. ಯಾವ ಮನೆಯ ಸದಸ್ಯ ಈ ಪಂಚಕ ಕಾಲದಲ್ಲಿ ಸಾಯ್ತಾನೋ ಆ ಸದಸ್ಯನ ಕುಟುಂಬದಲ್ಲಿ ಮತ್ತೆ ಮರಣವಾಗುವಂಥ ಸಂಭವ ಇದ್ದೇ ಇರುತ್ತೆ. ಹಾಗಾಗಿನೇ ಶಾಸ್ತ್ರಗಳ ಪ್ರಕಾರ ರಾವಣ ಕೂಡ ಪಂಚಕ ಅವಧಿಯಲ್ಲೇ ಮರಣ ಹೊಂದಿದ್ದ ಅಂತ ಹೇಳಿ ನಮಗೆ ಉಲ್ಲೇಖಗಳಿಂದ ತಿಳಿದು ಬರುತ್ತೆ. ಇಲ್ಲಿ ಪಂಚಕದಲ್ಲಿ 5 ವಿಧಗಳಿದೆ. ಸೋಮವಾರದಂದು ಪ್ರಾರಂಭ ಆಗುವಂಥ ಪಂಚಕವನ್ನು ರಾಜ್ ಪಂಚಕ ಅಂತ ಹೇಳಿ ಕರೀತಾರೆ. ಮಂಗಳವಾರ ಅಥವಾ ಗುರುವಾರ ಪ್ರಾರಂಭ ಆದರೆ ಅದನ್ನು ಅಗ್ನಿ ಪಂಚಕ ಅಂತ ಹೇಳಿ ಕರೀತಾರೆ. ಇನ್ನು ಶುಕ್ರವಾರದ ದಿನ ಈ ಪಂಚಕ ಪ್ರಾರಂಭ ಆದರೆ ಅದನ್ನು ಚೋರ್ ಪಂಚಕ ಅಂತ ಹೇಳಿ ಕರೀತಾರೆ. ಹಾಗೆ ಶನಿವಾರದ ದಿನ ಈ ಪಂಚಕ ಆರಂಭ ಆದರೆ ಅದನ್ನು ಮೃತ್ಯು ಪಂಚಕ ಅಂತ ಹೇಳಿ ಕರೀತಾರೆ. ಇನ್ನು ಭಾನುವಾರದ ದಿನ ಈ ಪಂಚಕ ಪ್ರಾರಂಭ ಆದರೆ ರೋಗ ಪಂಚಕ ಅಂತ ಹೇಳಿ ಕರೀತಾರೆ. ಇದನ್ನು ಅಗ್ನಿ ಪಂಚಕ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ.
ಹಾಗಾಗಿ ಈ ಪಂಚಕ ಅಂದರೆ ಈ ಅಶುಭ ಸಮಯ ಏನಿದೆ ಇದರಲ್ಲಿ 5 ವಿಧಗಳಿದೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇನ್ನು ಈ ಪಂಚಕದ ಸಮಯದಲ್ಲಿ ಮನೆ ನಿರ್ಮಾಣ ಕಾರ್ಯ ಆರಂಭ ಮಾಡಬಾರ್ದು. ಮನೆಯ ಮೇಲ್ಛಾವಣಿಯನ್ನು ಕೂಡ ದುರಸ್ತಿ ಮಾಡುವಂಥದ್ದು ಅಶುಭ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ಈ ದಿನಗಳಲ್ಲಿ ಮೃತ ದೇಹಗಳನ್ನು ಕೂಡ ದಹನ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಇದು ನಕಾರಾತ್ಮಕವಾದಂಥ ಪರಿಣಾಮವನ್ನು ಬೀರುತ್ತೆ. ಪಂಚಕ ಸಮಯದಲ್ಲಿ ಯಾರಾದರೂ ಮರಣ ಹೊಂದಿದರೆ ಮೃತದೇಹದ 5 ಪ್ರತಿಮೆಗಳನ್ನು ಹಿಟ್ಟಿನಿಂದ ಮಾಡಬೇಕು. ಹಾಗೆ ವಿಧಿವಿಧಾನಗಳ ಪ್ರಕಾರ ಅದಕ್ಕೆ ಸಂಸ್ಕಾರವನ್ನು ಮಾಡಬೇಕು. ಈ ಪಂಚಕ ಸಮಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣವನ್ನು ಮಾಡಬಾರದು ಅಂತ ಹೇಳ್ತಾರೆ. ಹಾಗೆ ಈ ದಿಕ್ಕಿನಲ್ಲಿ ಪ್ರಯಾಣವನ್ನು ಮಾಡಿದ್ರೆ ಅಪಘಾತಗಳು ಸಂಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಪಂಚಕ ಸಮಯದಲ್ಲಿ ಸೊಸೆಯನ್ನು ತವರು ಮನೆಗೆ ಕಳಿಸಬಾರ್ದು ಅನ್ನುವಂಥದ್ದು ಇದೆ. ಹಾಗೆ ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಇದು ಉಂಟು ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇರೋದ್ರಿಂದಲೇ ಪಂಚಕ ಸಮಯದಲ್ಲಿ ಸೊಸೆಯನ್ನು ತವರು ಮನೆಗೆ ಕಳಿಸಲ್ಲ. ಇನ್ನು ಇಂತಹ ಒಂದು ಪಂಚಕಕ್ಕೆ ಯಾವುದಾದ್ರೂ ಪರಿಹಾರ ಇದೆಯೇ ಅಂತ ಹೇಳಿ ಕೇಳೋದಾದರೆ ಇಲ್ಲಿ ಸಹಸ್ರ ಜಪವನ್ನು ಮಾಡಬೇಕು, ರುದ್ರಾಧ್ಯಯನವನ್ನು ಮಾಡಬೇಕು, ಅನ್ನದಾನವನ್ನು ಮಾಡಬೇಕು, ಶಿವ ಬ್ರಾಹ್ಮಣರಿಗೆ ಭೋಜನವನ್ನು ನಡೆಸುವಂಥದ್ದು, ಹಾಗೆ ಕಪ್ಪು ವಸ್ತ್ರದಲ್ಲಿ ಕಪ್ಪು ಧಾನ್ಯವನ್ನು ಹಾಕಿ ಬಂಗಾರ ಅಥವಾ ದಕ್ಷಿಣೆ ಸಹಿತವಾಗಿ ದಾನವನ್ನು ಮಾಡಿದ್ರೆ ಇಲ್ಲಿ ಧನಿಷ್ಠ ಪಂಚಕ ದೋಷ ಪರಿಹಾರ ಆಗುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಹಿಂದೂ ಜ್ಯೋತಿಷ್ಯದ ಪ್ರಕಾರ ಒಂದು ಪಂಚಕ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾಲಾವಧಿ. ಈ ಕಾಲಾವಧಿಯಲ್ಲೇ ಚಂದ್ರ 5 ನಕ್ಷತ್ರಗಳಾದಂತಹ ಈಗಾಗಲೇ ಹೇಳಿದಾಗೆ ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರಗಳನ್ನು ಸಂಚರಿಸುವಂಥ ಸಮಯದಲ್ಲಿ ಇದು ಉಂಟಾಗುತ್ತೆ. ಹಾಗಾಗಿ ಈ ಪಂಚಕದ ಅವಧಿ 5 ದಿನಗಳಾಗಿರುತ್ತೆ. ಇದು ಚಂದ್ರನ ಚಲನೆಯ ಮೇಲೆ ಅವಲಂಬಿತವಾಗಿರುವಂಥದ್ದು. ಹಾಗಾಗಿನೇ ಈ ಪಂಚಕದ ಸಮಯದಲ್ಲಿ ಚಂದ್ರ ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರಗಳನ್ನು ಪ್ರವೇಶ ಮಾಡ್ತಾನೆ. ಇಲ್ಲಿ ಪಂಚಕದ ಸಮಯದಲ್ಲಿ ಯಾವುದೇ ಅಶುಭ ಕಾರ್ಯವನ್ನು ಮಾಡಿದರೆ ಅದು 5 ಬಾರಿ ಪುನರಾವರ್ತನೆಯಾಗುತ್ತೆ ಅಂತ ಹೇಳಿ ನಂಬಿದ್ದಾರೆ. ಹಾಗೆ ಈ ಪಂಚಕದ ಸಮಯದಲ್ಲಿ ಏನಾದರೂ ಮರಣ ಹೊಂದಿದರೆ 5 ಮೃತದೇಹದ ಪ್ರತಿಮೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಪಂಚಕವನ್ನು ಬಹಳ ವಿಶೇಷವಾಗಿ ಪರಿಗಣಿಸಬೇಕು. ಆದರೆ ಪೂಜೆಯನ್ನು, ಉಪವಾಸವನ್ನು, ದೇವತಾ ಆರಾಧನೆಯನ್ನು ಪಂಚಕದ ಸಮಯದಲ್ಲಿ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಹಾಗಾಗಿ ಬಂಧುಗಳೇ, ಈ ಪಂಚಕದ ಸಮಯದಲ್ಲಿ ಅಶುಭ ಕಾರ್ಯಗಳನ್ನು ಮಾಡೋದರಿಂದ ಕುಟುಂಬದಲ್ಲಿ ಅಶಾಂತಿ ಉಂಟಾಗುತ್ತೆ. ಇನ್ನು ಪಂಚಕದ ಸಮಯದಲ್ಲಿ ಮರಣ ಹೊಂದಿದರೆ ಕುಟುಂಬಸ್ಥರಿಗೆ ಹೆಚ್ಚಿನ ದುಃಖ ಮತ್ತು ನೋವು ಉಂಟಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ಪಂಚಕ ಕಾಲ ಏನಿದೆ ಅದು ಅಶುಭ ಯೋಗ ಆಗಿರೋದ್ರಿಂದ ಯಾವುದೇ ಕಾರ್ಯ ಅಶುಭ ಫಲಿತಾಂಶವನ್ನೇ ನೀಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಜ್ಯೋತಿಷ್ಯದಲ್ಲಿ ಕೆಲವು ಗ್ರಹಗಳಾಗಲಿ, ಕೆಲವು ನಕ್ಷತ್ರ ಪುಂಜಗಳಾಗಲಿ, ಮತ್ತು ಈ ಗ್ರಹಗಳ ಸಂಯೋಗ ಆಗಲಿ ಮತ್ತು ಯೋಗಗಳು, ಇವುಗಳನ್ನು ಅಶುಭ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇವುಗಳಲ್ಲಿ ಪಂಚಕ ಕೂಡ ಒಂದು. ಹಾಗಾಗಿ ಈ ಪಂಚಕವನ್ನು ಅತ್ಯಂತ ಅಶುಭ ಕಾಲ ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಅದಕ್ಕಾಗಿಯೇ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಈ ಪಂಚಕದಲ್ಲಿ ಮಾಡಬಾರ್ದು ಅನ್ನುವಂಥದ್ದು ಇದೆ. ಹಾಗೆ ಈ ಪಂಚಕ ಇರುವಂತಹ ಸಮಯದಲ್ಲಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವಂಥದ್ದು ಕೂಡ ತುಂಬ ಅಶುಭ ಅಂತ ಹೇಳ್ತಾರೆ. ಏಕೆಂದರೆ ದಕ್ಷಿಣ ದಿಕ್ಕು ಯಮನ ದಿಕ್ಕು. ಹಾಗಾಗಿ ಆ ದಿಕ್ಕಿಗೆ ಪ್ರಯಾಣ ಮಾಡಿದ್ರೆ ಅಪಮೃತ್ಯು ಉಂಟಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ಪಂಚಕ ಇರುವಂತಹ ಸಮಯದಲ್ಲಿ ಯಾವುದೇ ಕೆಲಸದಲ್ಲಿ ಬಿದಿರನ್ನು ಬಳಸುವಂಥದ್ದು ತುಂಬ ಅಶುಭ ಅಂತ ಹೇಳ್ತಾರೆ. ಏಕೆಂದರೆ ಬಿದಿರು ಮರಣ ಹೊಂದಿದವರನ್ನು ಹೊತ್ತೊಯ್ಯಲಿಕ್ಕೆ, ಚಟ್ಟವನ್ನು ಕಟ್ಟಲಿಕ್ಕೆ ಉಪಯೋಗಿಸುವಂಥದ್ದು. ಹಾಗಾಗಿ ಪಂಚಕದ ಸಮಯದಲ್ಲಿ ಬಿದಿರನ್ನು ಉಪಯೋಗಿಸಬಾರ್ದು. ಕೆಲವರು ಬಿದಿರಿನಿಂದ ಮಾಡಿರುವಂತಹ ಊದುಬತ್ತಿಯನ್ನು ಕೂಡ ಉಪಯೋಗಿಸಲ್ಲ. ಇದನ್ನು ಕೂಡ ಗಮನಿಸಬೇಕು ಇಲ್ಲಿ. ಹಾಗೆ ಈ ಪಂಚಕ ಇರುವಂತಹ ಸಮಯದಲ್ಲಿ ಮನೆಗೆ ಮರದ ಪೀಠೋಪಕರಣಗಳನ್ನಾಗಲಿ ಅಥವಾ ಮರದ ವಸ್ತುಗಳನ್ನು ಮನೆಗೆ ತರುವಂಥದ್ದನ್ನಾಗಲಿ ಅಶುಭ ಅಂತ ಹೇಳಿ ಪರಿಗಣಿಸ್ತಾರೆ. ಹಾಗೆ ಈ ಪಂಚಕ ಇರುವಂತಹ ಸಮಯದಲ್ಲಿ ಮನೆಯ ದುರಸ್ತಿಯನ್ನು ಮಾಡಿಸುವಂಥದ್ದಾಗಲಿ, ಯಾವುದೇ ರೀತಿಯ ಶುಭ ಕಾರ್ಯಗಳ ಪೂರ್ವ ಸಿದ್ಧತೆಯನ್ನು ಮಾಡುವಂಥದ್ದನ್ನಾಗಲಿ ಮಾಡಬಾರ್ದು. ಇದರಲ್ಲಿ ಕುಟುಂಬದಲ್ಲಿ ಒಂದು ರೀತಿಯ ಉದ್ವಿಗ್ನತೆ ಹೆಚ್ಚಾಗುತ್ತೆ, ಮಾನಸಿಕ ಅಶಾಂತಿ ಹೆಚ್ಚಾಗುತ್ತೆ. ಅದರಿಂದಲೇ ಕುಟುಂಬದಲ್ಲಿ
ನೆಮ್ಮದಿ ಇರಲ್ಲ, ಕುಟುಂಬಸ್ಥರ ಮಧ್ಯೆ ಸಾಮರಸ್ಯದ ಕೊರತೆ ಇರುತ್ತೆ. ಹಾಗಾಗಿ ಈ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ಈ ಪಂಚಕದ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ತುಂಬ ಜಾಗೃತರಾಗಿ ಇರಬೇಕು. ಇನ್ನು ನಿಮ್ಮ ಅಮೂಲ್ಯ ವಸ್ತುಗಳನ್ನು, ಹಣವನ್ನು ಜೋಪಾನ ಮಾಡುವಂಥ ಸಂದರ್ಭ ಇದು ಈ ಪಂಚಕದ ಸಮಯ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಈ ಪಂಚಕಗಳಿದೆಯೇ ಅನ್ನುವಂಥದ್ದನ್ನು ಗಮನಿಸಬೇಕು. ಹಾಗೆ ಯಾರಾದರೂ ಕುಟುಂಬದಲ್ಲಿ ಮರಣ ಹೊಂದಿದ್ರೆ ಅವರು ಮರಣ ಹೊಂದಿದಂತಹ ದಿನ ಮತ್ತು ನಕ್ಷತ್ರವನ್ನು ನೀವು ಗುರುತಿಸ್ಕೊಳ್ಬೇಕು. ಇದೇನಾದರೂ ಈ ಪಂಚಕದ ಸಮಯ ಅಂದರೆ ಅದಕ್ಕೆ ತಕ್ಕಂತಹ ಒಂದು ಪರಿಹಾರವನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಶುಭ ಯೋಗಗಳ ಬಗ್ಗೆ ನೀವು ಗಮನ ಹರಿಸಬೇಕು. ಇದನ್ನು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇರುತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ದೈವ ಬಲ ಸಿಕ್ಕತ್ತೆ. ದೈವಾನುಗ್ರಹ ಸಿಕ್ಕಿದಾಗಲೇ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಅಪೂರ್ಣ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ನೀವು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ. ಹಾಗಾಗಿ ಅದನ್ನು ನೀವು ಫುಲ್ಫಿಲ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಣಗಾಡಬೇಕಾಗತ್ತೆ. ಆದರೂ ಕೂಡ ಈ ದಿನದ ಫಲಿತಾಂಶಗಳು ನಿಮಗೆ ಮನಸ್ಸಿಗೆ ಸಮಾಧಾನವನ್ನು ತರಲ್ಲ. ಇನ್ನು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಿ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ. ಆದರೂ ಕೂಡ ಯಾವುದು ನಿಮ್ಮಲ್ಲಿ ಕೊರತೆ ಇದೆ ಅದರ ಬಗ್ಗೆನೇ ಹೆಚ್ಚು ಗಮನ ಹರಿಸುವಂಥದ್ದು, ಅದರ ಬಗ್ಗೆನೇ ಚಿಂತೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ದೂರದ ಪ್ರಯಾಣದ ಸೂಚನೆ ಇದೆ. ಆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನೀವು ನಿಮ್ಮ ಸ್ನೇಹಿತರಿಂದ ಕೆಲವೊಂದು ಆಸಕ್ತಿದಾಯಕವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಕೂಡ ಇದೆ. ಒಳ್ಳೆಯ ಮಾಹಿತಿಗಳು ಸಿಕ್ಕತ್ತೆ, ಆದರೆ ಅದರ ಸದುಪಯೋಗ ಆಗಬೇಕಷ್ಟೇ. ಇನ್ನು ಈ ದಿನ ಕುಟುಂಬ ಸದಸ್ಯರ ಒಂದು ಮಾತುಕತೆ ಇಲ್ಲೇ ಅಥವಾ ಅವರ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ವಿವಾದಕ್ಕೆ ಆಸ್ಪದ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಇಂತಹ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ನಿಮ್ಮ ಮನಃಶಾಂತಿಗಾಗಿ, ಮನಸ್ಸಿನ ನೆಮ್ಮದಿಗಾಗಿ ಈ ದಿನ ನೀವು ಯಾವುದೇ ಚರ್ಚೆ, ವಾದ ವಿವಾದ ಇತ್ಯಾದಿಗಳಲ್ಲಿ ತೊಡಗಿಸ್ಕೊಳ್ಬೇಡಿ. ಇನ್ನು ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಮನಸ್ಸಿಗೆ ತುಂಬ ಉತ್ಸಾಹ, ಉಲ್ಲಾಸ ಇರುತ್ತೆ. ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳಾಗತ್ತೆ. ಹಾಗೆ ಅದರ ಫಲಿತಾಂಶ ಕೂಡ ನಿಮಗೆ ಅನುಕೂಲವನ್ನು ತರುವಂಥದ್ದು. ಇನ್ನು ಈ ದಿನದ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರ, ನಿಮ್ಮ ವಹಿವಾಟಿನಿಂದ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ನೀವು ಗುರುತಿಸಲ್ಪಡುವಂಥದ್ದು, ನಿಮ್ಮ ಹೆಸರು 4 ಜನರ ಬಾಯಲ್ಲಿ ಈ ದಿನ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಒಳ್ಳೆಯ ಕೆಲಸ ಈ ದಿನ ನಿಮಗೆ ಒಂದು ಉತ್ತಮ ಸ್ಥಾನಮಾನವನ್ನು ಕಲ್ಪಿಸ್ಕೊಡುತ್ತೆ. ಇದರಿಂದ ನಿಮಗೆ ಅಪರೂಪದ ಆಹ್ವಾನಗಳು ಕೂಡ ಬರುವಂಥದ್ದು ಇರುತ್ತೆ. ಇನ್ನು ಆದಾಯದ ಮೂಲ ಹೆಚ್ಚಾಗುತ್ತೆ. ವ್ಯಾಪಾರ ವ್ಯವಹಾರಗಳು ಈ ದಿನ ಬಹಳ ಉತ್ತಮ ರೀತಿಯಲ್ಲಿ ಮುಂದುವರಿಯುವಂಥದ್ದು. ಇಲ್ಲಿ ಕೈತುಂಬ ಲಾಭ ಇಲ್ಲ ಅಂದರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ. ಪಾಲಿಗೆ ಬಂದಷ್ಟೇ ಪಂಚಾಮೃತ ಅನ್ನುವಂಥದ್ದು ನಿಮ್ಮ ಒಂದು ಸಿದ್ಧಾಂತವಾಗಿರುತ್ತೆ ಈ ದಿನ. ಹಾಗೆ ಈ ದಿನ ಹೊಸ ವಸ್ತುಗಳ ಲಾಭವನ್ನು ಪಡ್ಕೊಳ್ತೀರಿ. ವಸ್ತುಗಳ ಖರೀದಿ ಬಹಳ ಚೆನ್ನಾಗಾಗುತ್ತೆ. ಖರೀದಿಯಲ್ಲೂ ಕೂಡ ನಿಮಗೆ ಒಂದು ಲಾಭ, ಅನುಕೂಲ ಸೃಷ್ಟಿಯಾಗುತ್ತೆ.
ಈ ದಿನ ನೀವು ಸಂದರ್ಭೋಚಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಇದರಿಂದ ಮನೆಯಲ್ಲಿ ಕೂಡ ನಿಮ್ಮ ಒಂದು ನಿರ್ಧಾರದಿಂದ ಸಂತೋಷ ಉಂಟಾಗುವಂಥದ್ದು, ಹಾಗೆ ತುಂಬ ಪ್ರಾಕ್ಟಿಕಲ್ಲಾಗಿ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ತೀರಿ. ಅದಕ್ಕಾಗಿ ಈ ದಿನ ಹೊಸ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಸಮಯಕ್ಕೆ ಸರಿಯಾಗಿ ಈ ದಿನ ನಿಮಗೆ ನಿಮ್ಮ ಬಂಧು ಬಾಂಧವರ ಮಿತ್ರರ ಒಂದು ಸಹಾಯ ಸಹಕಾರಗಳು ನಿಮಗೆ ಸಿಕ್ಕುವಂಥದ್ದಿದೆ. ಒಟ್ಟಾರೆ ನಿಮ್ಮ ನಡತೆಯಲ್ಲಿ ಸಹನೆ ಇದೆ, ದೂರದರ್ಶಿತ್ವ ಇದೆ. ಈ ಕೆಲಸವನ್ನು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗೇ ಇದೆ. ಇದರಿಂದ ಯಶಸ್ವಿ ದಿನ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಅನರ್ಥಗಳು ಉಂಟಾಗುತ್ತೆ. ನಿಮ್ಮ ಮಾತಿನ ಭರಾಟೆಯಲ್ಲಿ ಈ ದಿನ ನಿಮಗೆ ಕೈಗೆ ಬರಬೇಕಾದಂಥ ತುತ್ತು ಬಾಯಿಯವರೆಗೂ ಕೂಡ ಬರೋದಿಲ್ಲ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ತುಂಬ ಸಹನೆ ಇರಬೇಕು, ಸಂಯಮವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಹಾಗೆ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನೀವು ಅದರ ಬಗ್ಗೆ ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ಮೌನವಾಗಿರುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ಕೆಲವೊಂದು ದ್ವಂದ್ವಾರ್ಥಗಳು ಇರುತ್ತೆ. ಹಾಗೆ ಮಾತಿನಲ್ಲಿ ವಿಶ್ವಾಸ ಕಡಿಮೆ ಇರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ. ಹಾಗಾಗಿನೇ ಹೆಚ್ಚು ಮಾತಾಡೋದಕ್ಕಿಂತ ಈ ದಿನ ಮೌನವಾಗಿರುವಂಥದ್ದು ಉತ್ತಮ. ಜೊತೆಗೆ ಈ ದಿನ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮುಂದೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಇದ್ದರೆ ಮಾತ್ರ ನಿಮಗೆ ಆದಾಯದಲ್ಲಿ ಹೆಚ್ಚಳ ಇರುತ್ತೆ. ಎಲ್ಲಿ ನಿಮಗೆ ಅಳುಕಿದೆ, ಅಂಜಿಕೆ ಇದೆ, ಹಿಂಜರಿಕೆ ಇದೆ, ಭಯ ಇದೆ, ಅಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿನೇ ಸಮಯಕ್ಕೆ ಸರಿಯಾಗಿ ಕೆಲವು ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ. ಇನ್ನು ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ ಅದು ಕೂಡ ಪರಿಹಾರವನ್ನು ಕಾಣಲ್ಲ. ಈ ದಿನ ಕೂಡ ಅದು ನಿರರ್ಥಕವಾದಂಥ ಪ್ರಯತ್ನ ಆಗುತ್ತೆ. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಧನಲಾಭ ಉಂಟಾದಾಗ ಅದನ್ನು ಏನು ಮಾಡಬೇಕು ಅನ್ನುವಂಥದ್ದು ನಿಮಗೆ ತೋಚಲ್ಲ. ಅದರಲ್ಲೂ ಕೆಲವರಿಗೆ ಈ ರೀತಿಯ ಪರಿಸ್ಥಿತಿಗಳು ಬರ್ಬೋದು. ಒಟ್ಟಾರೆ ಈ ದಿನ ನೀವು ಅಪೇಕ್ಷಿತ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ನಿಮ್ಮ ಮನೆಯಲ್ಲೇ ಇದ್ದಾನೆ. ಹಾಗಾಗಿ ನಿಮಗೆ ಮನಸ್ಸಂತೋಷ ಇದೆ. ಇನ್ನು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು, ಮೂಲೆ ಮುಡುಕಿನಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಹೊರಗೆಳೆದು ಅದರ ಬಗ್ಗೆ ಒಂದು ಉತ್ತಮ ತೀರ್ಮಾನವನ್ನು ಕೈಗೊಳ್ತೀರಿ. ಹಾಗೆ ಈ ದಿನದಲ್ಲಿ ಆದಾಯ ಕೂಡ ಉತ್ತಮವಾಗುತ್ತೆ. ನಿಮ್ಮ ವ್ಯವಹಾರದಲ್ಲಿ ಒಂದು ಹೊಸ ಮಜಲನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ಸ್ಟೆಪ್ ಈಗ ಅಪ್ಗ್ರೇಡ್ ಆಗುವಂಥದ್ದು ಈ ದಿನ. ಇನ್ನು ಈ ವಿಚಾರಗಳಲ್ಲಿ ಅಥವಾ ಈ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಿಮ್ಮತನವನ್ನು ಬಿಟ್ಟು ಕೊಡಲ್ಲ. ಅದು ಕೂಡ ನಿಮಗೆ ಹೆಚ್ಚಿನ ಒಂದು ಶ್ರೇಯಸ್ಸನ್ನು ತರುವಂಥದ್ದು. ಹಾಗೆ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರ್ತೀರಿ. ಕಾನೂನುಗಳನ್ನು ಮೀರಬಾರ್ದು ಅನ್ನುವಂಥದ್ದು. ಅದೇ ರೀತಿ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಕೂಡ ಬಹಳ ಚೆನ್ನಾಗಿದೆ. ನೀವು ಬದುಕ್ತೀರಿ, ನಿಮ್ಮನ್ನು ಯಾರು ಆಶ್ರಯಿಸಿದ್ದಾರೋ ಅಂಥವರನ್ನು ಕೂಡ ಬಹಳ ವಿಶೇಷವಾಗಿ ಬದುಕಿಸ್ಲಿಕ್ಕೆ ಬಿಡ್ತೀರಿ. ಇನ್ನು ಈ ದಿನ ನಿಮ್ಮ ಗುರಿಯತ್ತ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ಅಗತ್ಯತೆ ಇದೆ. ಹಾಗೆ ಹಳೆಯ ಸಾಲಗಳನ್ನು ಮರುಪಾವತಿ ಮಾಡುವಂಥ ಪ್ರಯತ್ನಗಳು ಕೂಡ ಫಲವನ್ನು ನೀಡುತ್ತೆ. ಇನ್ನು ವ್ಯವಹಾರಗಳಲ್ಲಿ ಇದ್ದಂತಹ ಅಡೆತಡೆಗಳು ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಸ್ವಲ್ಪ ನಿರುತ್ಸಾಹ ಇರೋ ದಿನ ಆಗಿರೋದ್ರಿಂದ ಚಟುವಟಿಕೆಯಿಂದ ಇರಿ, ತುಂಬ ಆ್ಯಕ್ಟಿವ್ ಆಗಿರಿ. ಆ ಎನರ್ಜಿಯನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಹಾಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಈ ದಿನ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಮಿಶ್ರ ಫಲಗಳು ಇರುತ್ತೆ ನಿಮಗೆ. ಅದರಲ್ಲೂ ಕೆಲಸದಲ್ಲಿ ಏಕಾಗ್ರತೆ ಕಡಿಮೆ ಇರುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ. ಹಾಗಾಗಿನೇ ಕೆಲಸ ಮಾಡುವಂಥ ಹಂತದಲ್ಲೇ ಕೆಲವೊಂದು ಎಡವಟ್ಟುಗಳಾಗುವಂಥದ್ದು ಇದೆ. ನಂತರ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಕೆಲಸಗಳನ್ನು ತುಂಬ ಅಲರ್ಟಾಗಿ, ತುಂಬ ಕಾನ್ಸಂಟ್ರೇಷನ್ನಿಂದ, ಅಷ್ಟೇ ಆತ್ಮವಿಶ್ವಾಸದಿಂದ ಆರಂಭ ಮಾಡಿ. ಅದು ಪೂರ್ಣ ಆಗುವವರೆಗೂ ಕೂಡ ಆ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಆಯ್ಕೆ ಏನಿದೆ ಅದು ಬಹಳ ಉತ್ತಮವಾಗಿರಬೇಕು. ಯಾಕೆಂದರೆ ಸ್ನೇಹಿತರ ಪ್ರಭಾವದಿಂದ ಈ ದಿನ ತಪ್ಪು ದಾರಿ ತುಳಿಯುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಆಲೋಚನೆಗಾಗಲಿ ನಿಮ್ಮ ನಡತೆಗಾಗಲಿ ಎಲ್ಲೂ ಒಂದು ನಿಯಂತ್ರಣ ಅನ್ನುವಂಥದ್ದು ಇರಲ್ಲ. ಸ್ವಚ್ಛಂದವಾಗಿರ್ತೀರಿ, ಸ್ವತಂತ್ರವಾಗಿರ್ತೀರಿ, ಒಂಟಿಯಾಗಿರ್ತೀರಿ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಿಮ್ಮ ಆಲೋಚನೆಗಳು ಬಹಳ ಸಾತ್ವಿಕವಾಗಿರಲಿ. ಇನ್ನು ಈ ದಿನ ಕುಟುಂಬಕ್ಕಾಗಿ ಒಂದು ಸಮಯವನ್ನು ನೋಡಿಕೊಂಡು ಕುಟುಂಬಸ್ಥರ ಒಂದು ಆರೋಗ್ಯದ ಬಗ್ಗೆ ಚಿಂತನೆ ನಡೆಸುವಂಥದ್ದು ಉತ್ತಮ. ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನದಲ್ಲಿ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳನ್ನು ಮತ್ತೆ ಆರಂಭ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ತಾನಾಗಿ ಕೆಲಸಗಳು ಪೂರ್ಣ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ಹಾಗೆ ಜ್ಞಾನ ಸಂಪಾದನೆಗಾಗಿ ವಿಶೇಷವಾದಂತಹ ಒಂದು ಮಾದರಿಯನ್ನು ರೂಪಿಸುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ, ಹೊಸಬರ ಪರಿಚಯ ಆಗುವಂಥ ದಿನ, ಒಳ್ಳೆಯ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನ ಶನೇಶ್ವರನ ದರ್ಶನ ಮಾಡಿ ಬನ್ನಿ, ಎಳ್ಳೆಣ್ಣೆ ದೀಪವನ್ನು ಹೊತ್ತಿಸಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಆಲೋಚನೆಗಳು ಬಹಳ ಪ್ರಬುದ್ಧವಾಗಿರುತ್ತೆ, ತುಂಬ ಮೆಚೂರ್ಡ್ ಆಗಿರುತ್ತೆ. ಹಾಗೆ ಈ ದಿನ ನೀವು ಏನು ಅಂದ್ಕೊಳ್ತೀರೋ ಅದನ್ನೇ ಕಾರ್ಯರೂಪಕ್ಕೆ ತರ್ತೀರಿ. ಹಾಗಾಗಿ ಈ ದಿನ ನೀವು ಹೇಳೋದೊಂದು ಮಾಡೋದೊಂದು ಅನ್ನುವಂಥದ್ದಾಗಲ್ಲ. ಏನನ್ನು ಹೇಳ್ತೀರೋ ಅದನ್ನೇ ಮಾಡ್ತೀರಿ, ಏನನ್ನು ಮಾಡ್ತೀರೋ ಅದನ್ನೇ ಹೇಳ್ತೀರಿ. ಅಂಥ ಒಂದು ವಿಶೇಷ ಸಂದರ್ಭ ಈ ದಿನ ಇದೆ. ಹಾಗೆ ನಿಮ್ಮ ಒಂದು ದೂರದ ಪ್ರಯಾಣಕ್ಕೆ ತುಂಬ ಅನುಕೂಲತೆಗಳು ಇರುವಂಥದ್ದು ಕೂಡ ಇದೆ. ಹಾಗೆ ಈ ಸಂದರ್ಭದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸುವಂಥ ಅವಕಾಶ ಕೂಡ ಇದೆ. ಇನ್ನು ಸಮಯಕ್ಕೆ ಸರಿಯಾಗಿ ಕೆಲಸಗಳು ಪೂರ್ಣಗೊಂಡಾಗ ಮನಸ್ಸಿಗೆ ಸಮಾಧಾನ, ಅಂಥ ಒಂದು ಸಮಾಧಾನಕರವಾದಂಥ ಸನ್ನಿವೇಶ ಈ ದಿನ ಇದೆ. ಇನ್ನು ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣ ಒಂದೇ ಪರಿಹಾರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಪರಿಹಾರದ ಮಾರ್ಗಗಳಿದೆ. ಅಂಥದ್ದನ್ನು ಬಹಳ ಚೆನ್ನಾಗಿ ಹುಡುಕ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಈ ದಿನ ತಜ್ಞರ ನೆರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ವ್ಯಾಪಾರದಲ್ಲಿ ಅಪ್ಡೇಟ್ ಆಗುವಂಥದ್ದು, ಹಾಗೆ ಗಣ್ಯರನ್ನು ಹಿರಿಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಭಾಗಶಃ ಯಶಸ್ವಿ ಆಗುವಂಥ ದಿನ. ಇನ್ನು ಈ ದಿನದಲ್ಲಿ ಹೆಚ್ಚಿನ ಬೆಲೆಯ ಹಣಕಾಸಿನ ವ್ಯವಹಾರಗಳಿಗೆ ತಜ್ಞರ ಸಲಹೆಯನ್ನೇ ನೀವು ಪಡ್ಕೊಳ್ಬೇಕಾಗತ್ತೆ. ಏಕಾಏಕಿ ನೀವೇ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಾಗ ನಿಮ್ಮ ಕೆಲಸದ ಬಗ್ಗೆ ಎಚ್ಚರಿಕೆ ಇರಲಿ, ನಿಮ್ಮ ಇತಿಮಿತಿಯ ಬಗ್ಗೆ ಒಂದು ಗಮನ ಇಟ್ಟಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ಕೆಲಸ, ನಿಮ್ಮ ಚಟುವಟಿಕೆ, ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಪ್ರಯಾಣ ಈ ದಿನ ಬಹಳ ಅದ್ಭುತವಾಗಿರುತ್ತೆ. ಹೊಸಬರ ಪರಿಚಯ ಆಗುತ್ತೆ. ಹಾಗೆ ಒಂದು ಹೊಸ ಅನುಭವದೊಂದಿಗೆ ಹೊಸತನ್ನು ಆರಂಭ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಸಮಯಕ್ಕೆ ಸರಿಯಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಸಂದರ್ಭ ಇದೆ.
ಹಾಗೆ ನಿಮ್ಮ ಯೋಜನೆಗಳಿಗೆ ನಿಮ್ಮ ಪ್ರೀತಿ ಪಾತ್ರರ ನೆರವು ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಅವರ ಸಪೋರ್ಟು, ಹಣ ಬೇಕಾ, ಸಮಯ ಬೇಕಾ, ಅಥವಾ ಒಂದು ಮಾರಲ್ ಸಪೋರ್ಟ್ ಬೇಕಾ, ನೀವು ಯಾವುದನ್ನು ಬಯಸ್ತೀರೋ ಅದು ನಿಮಗೆ ಪ್ರಾಪ್ತಿಯಾಗುವಂಥದ್ದು ಈ ದಿನದಲ್ಲಿ. ಹಾಗೆ ಉತ್ತಮವಾದಂಥ ಒಂದು ಮನರಂಜನಾ ಕಾರ್ಯಕ್ರಮ, ಒಂದು ಉತ್ಕೃಷ್ಟವಾದಂಥ ಭೋಜನ ಈ ದಿನ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗೆ ನಿಮ್ಮ ಒಂದು ಆರೋಗ್ಯದ ಬಗ್ಗೆ, ನಿಮ್ಮ ಪ್ರಗತಿಯ ಬಗ್ಗೆ ಈ ದಿನ ಕುಟುಂಬಸ್ಥರು ತುಂಬ ಕಾಳಜಿಯನ್ನು ವಹಿಸ್ತಾರೆ. ಹಾಗಾಗಿನೇ ಈ ದಿನ ನೀವು ಎಲ್ಲಿಲ್ಲದ ಬೆಂಬಲವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಎಲ್ಲ ಸಮಸ್ಯೆಗಳನ್ನು ಕೂಡ ಬಹಳ ಸಮಾಧಾನದಿಂದ, ಬಹಳ ಶಾಂತಚಿತ್ತರಾಗಿ ಕೇಳಿಸ್ಕೊಳ್ಳುವಂಥದ್ದು, ಅದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡದ್ದನ್ನು ಮಾಡುವಂಥದ್ದು, ಹಾಗೆ ಅದನ್ನು ಕಾರ್ಯಗತಗೊಳಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ವೈವಾಹಿಕ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಿದ್ದರೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದಕ್ಕಾಗಿಯೇ ನೇರ ಮಾತುಕತೆ ನಡೆಸುವಂಥದ್ದೇ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಆಗಿರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಪತಿ ಪತ್ನಿಯರ ಮಧ್ಯೆ ಏನಾದರೂ ಬಂದಿದ್ದರೆ ಅದನ್ನು ಹಿರಿಯರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸ್ಕೊಳ್ಳಿ. ಹಾಗೆ ಈ ದಿನ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಕೂಡ ಯಶಸ್ವಿಯಾಗತ್ತೆ ಅನ್ನುವಂಥದ್ದಕ್ಕೆ ನೀವೇ ದೊಡ್ಡ ಉದಾಹರಣೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಕುಂಠಿತವಾಗುತ್ತೆ. ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ವ್ಯವಹಾರಗಳು ಮುಂದುವರಿಯಲ್ಲ, ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನುವಂಥ ಜಿಜ್ಞಾಸೆ ಮನಸ್ಸಿನಲ್ಲಿ ಪ್ರಾರಂಭ ಆಗುವಂಥದ್ದು. ಏಕೆಂದರೆ ಈ ದಿನ ನಿಮಗೆ ತೀರಾ ಬೇಕಾದವರಿಂದಲೇ ಸ್ವಲ್ಪ ಮೂದಲಿಕೆಯ ಮಾತುಗಳನ್ನು ಕೇಳಬೇಕಾಗತ್ತೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ತುಂಬ ಚಾಲೆಂಜಸ್ ಇರುವಂಥದ್ದು. ಹಾಗಾಗಿ ಈ ಸ್ಪರ್ಧೆಯ ಯುಗದಲ್ಲೂ ಕೂಡ ನೀವು ನಿಮ್ಮ ಒಂದು ಐಡೆಂಟಿಟಿಯನ್ನು ಉಳಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥದ್ದನ್ನು ಈ ದಿನ ನೀವು ಹುಸಿಯಾಗಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಉತ್ತಮ ಪ್ರಯತ್ನಗಳನ್ನು ಮಾಡಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಸಹಕಾರದಿಂದ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗುತ್ತೆ. ಏಕೆಂದರೆ ಅವರ ಬೆಂಬಲ ನಿಮಗೆ ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಹಾಗೆ ಅತಿಯಾದ ಪ್ರಯತ್ನದಿಂದಲೂ ಕೂಡ ಕೆಲಸಗಳನ್ನು ಮಾಡಬಾರ್ದು. ಏಕೆಂದರೆ ಅಲ್ಲೂ ಕೂಡ ನಿಮಗೆ ಸೋಲು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಇತಿಮಿತಿಯ ಒಳಗೆ ಈ ದಿನ ನೀವು ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಮನೆಯ ಹೊರಗಿನ ಪರಿಸ್ಥಿತಿಗಳು ಈ ದಿನ ಸ್ವಲ್ಪ ಋಣಾತ್ಮಕವಾಗಿ ಇರುತ್ತೆ, ಸ್ವಲ್ಪ ನೆಗೆಟಿವ್ ಎನರ್ಜಿ ಇರುವಂಥ ಸಂದರ್ಭ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳ ಜೊತೆಯಲ್ಲಿ ಈ ದಿನದ ಒಂದು ಸಂವಹನ ಬಹಳ ಚೆನ್ನಾಗಿರಲಿ. ಏಕೆಂದರೆ ಆತುರದಿಂದ ಮಾತಾಡುವಂಥದ್ದು, ಹಾಗೆ ಏಕಪ್ರಕಾರವಾಗಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಮಾತಾಡುವಂಥದ್ದನ್ನು ಮಾಡಬಾರ್ದು. ಏಕೆಂದರೆ ನಿಮಗೆ ಒಂದು ಸಂಸ್ಥೆ ಏನಿದೆ, ಒಂದು ಭಗವಂತನ ಸನ್ನಿಧಾನ ಏನಿದೆ ಅದು ಮುಖ್ಯ. ಅದಕ್ಕೆ ಪ್ರಿಯಾರಿಟಿಯನ್ನು ಕೊಡಬೇಕು. ನಂತರ ಉಳಿದದ್ದೆಲ್ಲವೂ ಕೂಡ ಬಂದೇ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಯಾವುದನ್ನು ಕೂಡ ಹೆಚ್ಚು ನಿರೀಕ್ಷೆಗೆ ಒಳಪಡಬೇಡಿ. ಅಂದರೆ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ತೃಪ್ತಿಯನ್ನು ಪಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಬಂದರೆ ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಪೂರಕವಾಗಿ ನಿಲ್ತಾರೆ, ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ಆದರೂ ಕೂಡ ಅವರ ಬಗ್ಗೆ ಎಲ್ಲೋ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ಅನುಮಾನ ಆರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು
ಹೊಸ ಸಾಲದ ಪ್ರಯತ್ನಗಳು ನಡೆಯುವಂಥದ್ದು. ಹಾಗಾಗಿ ಆ ಪ್ರಯತ್ನದಲ್ಲಿ ನಿಮಗೆ ಭಾಗಶಃ ಯಶಸ್ಸು ಸಿಕ್ಕುವಂಥದ್ದು ಇರುತ್ತೆ. ಏಕೆಂದರೆ ಹಣಕಾಸಿನ ಪರಿಸ್ಥಿತಿ ಈ ದಿನ ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ. ಹಾಗೆ ಈ ದಿನ ನಿಮ್ಮ ಒಂದು ಪ್ರಶಾಂತತೆಗಾಗಿ, ನಿಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ, ಹಾಗೆ ದೈವಿಕ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು, ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರಿಯುವಂಥದ್ದು, ಇದರ ಬಗ್ಗೆ ಬಹಳಷ್ಟು ಒಲವು ನಿಮಗೆ ಈ ದಿನ ಇರುತ್ತೆ. ಇನ್ನು ಈ ದಿನ ಒಳ್ಳೆಯ ವ್ಯವಹಾರಗಳು ಏನೇ ಇದ್ದರೂ ಕೂಡ ಅದು ಸೀಮಿತವಾಗಿ ಸಾಗುತ್ತೆ. ಅಷ್ಟೊಂದು ಅಂದುಕೊಂಡಂತಹ ರೀತಿಯಲ್ಲಿ ಪ್ರಗತಿಯಲ್ಲಿ ಒಂದು ಮುಂದುವರಿಕೆ ಅನ್ನುವಂಥದ್ದು ಇರಲ್ಲ. ಅಡೆತಡೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಆದರೂ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಮೊದಲು ಪೂರ್ಣ ಮಾಡಿ, ನಂತರ ದೂರದಲ್ಲಿರುವಂಥ ಕೆಲಸಗಳು, ಅಸ್ಪಷ್ಟವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ಪ್ರತಿಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ದೂರದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಣದ ವಿಚಾರದಲ್ಲಿ ಈ ದಿನ ದುಂದು ವೆಚ್ಚಕ್ಕೆ ಆಸ್ಪದ ಕೊಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮ ಫಲಗಳಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸಮಾಧಾನ ಇದೆ, ನೆಮ್ಮದಿ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಕೂಡ ಸಿಕ್ಕತ್ತೆ. ಹಾಗೆ ನಿಮ್ಮ ಬಗ್ಗೆ ಈ ದಿನ ಉತ್ತಮವಾದಂಥ ಮಾತುಗಳನ್ನು ಕೇಳುವಂಥದ್ದು. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಬಹಳ ವಿನೂತನ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರುತ್ತೆ. ಹಾಗಾಗಿ 4 ಜನ ನಿಮ್ಮ ಒಂದು ಶ್ರಮವನ್ನು ಗುರುತಿಸ್ತಾರೆ ಈ ದಿನ. ಹಾಗೆ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಇತಿಮಿತಿಯನ್ನು ನೋಡಿಕೊಳ್ಳುವಂಥದ್ದು, ಹಾಗೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಕೆಲಸವನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಏನಿದೆ ಇದು ಎಲ್ಲರ ಗಮನವನ್ನು ತರುತ್ತೆ. ಇನ್ನು ವಿಶೇಷವಾಗಿ ಆಸ್ತಿಯ ವಿವಾದಗಳು ಈ ದಿನ ಬಗೆಹರಿಯುವಂಥ ಒಂದು ಹಂತಕ್ಕೆ ತಲುಪುವಂಥದ್ದು. ಜೊತೆಗೆ ನಿಮ್ಮ ಒಂದು ಪರಿಶ್ರಮ ಏನಿದೆ ಅದು ಸ್ವಲ್ಪ ಕಡಿಮೆ ಆದರೂ ಕೂಡ ಫಲ ಬಹಳ ದೊಡ್ಡದಾಗಿಯೇ ಬರುತ್ತೆ ಈ ದಿನ. ಏಕೆಂದರೆ ಈ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ನೀವು ಪ್ರಬುದ್ಧವಾದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗುತ್ತೆ. ಇದು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಯಾರಿಗೆ ಮಾನಸಿಕ ಸಮಸ್ಯೆಗಳಿದೆ ಅಂಥವರು ಈ ದಿನ ಸ್ವಲ್ಪ ಚಿಂತನೆ ಮಾಡುವಂಥದ್ರ ಅಗತ್ಯತೆ ಇದೆ. ಹಾಗಾಗಿ ನೀವು ನಡೆದು ಬಂದಂತಹ ದಾರಿ, ಇಲ್ಲಿಗೆ ತಲುಪಿರುವಂತಹ ರೀತಿ, ಇದಕ್ಕೆ ಯಾರ್ಯಾರು ಸಹಾಯ ಸಹಕಾರಗಳನ್ನು ಕೊಟ್ಟಿದ್ದಾರೆ, ಮುಂದೆ ಯಾವ ರೀತಿಯ ನಿರೀಕ್ಷೆಗಳಿರುತ್ತೆ, ಇದನ್ನು ಸ್ಪಷ್ಟವಾಗಿ ಈ ದಿನ ನಿಮ್ಮ ಮನಸ್ಸಿಗೆ ತಂದುಕೊಳ್ಬೇಕಾಗತ್ತೆ. ಇದು ನಿಮಗೆ ಸಿಕ್ಕಿರುವಂಥ ಒಂದು ಒಳ್ಳೆಯ ಅದ್ಭುತವಾದಂತಹ ಅವಕಾಶ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ 6ರ ಸ್ಥಾನದಲ್ಲಿದ್ದಾನೆ. ಇದರಿಂದ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಾಗೆ ಈ ದಿನ ಆಸುಪಾಸಿನ ಜನರಿಂದ ತುಂಬ ಪ್ರಭಾವಿತವಾಗುವಂಥ ಸಾಧ್ಯತೆ ಇದೆ. ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರ್ತೀರಿ. ಆ ಇನ್ಫ್ಲೂಯೆನ್ಸ್ ಕೂಡ ನಿಮ್ಮ ಮೇಲೆ ಆಗುವಂಥದ್ದು ಇರುತ್ತೆ. ಹಾಗೆ ಅತ್ಯಂತ ಎಚ್ಚರಿಕೆಯಿಂದ ಇರುವಂಥ ಅಗತ್ಯತೆ ಹಣಕಾಸಿನ ವ್ಯವಹಾರಗಳಲ್ಲಿ ಕಂಡುಬರ್ತಾ ಇದೆ. ಇನ್ನು ಆರ್ಥಿಕ ವ್ಯವಹಾರಗಳ ದಾಖಲೆಗಳೇನಿದೆ ಅದನ್ನು ತುಂಬ ಜಾಗ್ರತೆಯಿಂದ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ರೆಕಾರ್ಡ್ಸ್ ಇರಲಿ, ಯಾವುದೇ ರೀತಿಯ ಮಾಹಿತಿಗಳನ್ನಾಗಲಿ ಈ ದಿನ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಉತ್ತರಾರ್ಧದಲ್ಲಿ ಅದರಲ್ಲೂ ನಿಂತು ಹೋಗಿರುವಂಥ ಯೋಜನೆಗಳನ್ನು ಮರುಚಾಲನೆಗೊಳಿಸಲಿಕ್ಕೆ ನಿಮಗೆ ಉತ್ತಮ ವ್ಯಕ್ತಿಗಳ ಒಂದು ಬೆಂಬಲ ಸಿಕ್ಕತ್ತೆ. ಹಾಗೆ ರಾಜಕಾರಣಿಗಳು, ಗಣ್ಯರು, ಸಮಾಜದಲ್ಲಿರುವಂಥ ಗಣ್ಯರು, ಇವರ ಒಂದು ಸಂಪರ್ಕ ಉಂಟಾಗುವಂಥದ್ದು, ಇವರ ಜೊತೆ ಏನೋ ಒಂದು ಕಮ್ಯುನಿಕೇಷನ್ ಇರುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ಬೇರೆಯವರ ಒಂದು ದೃಷ್ಟಿಯಲ್ಲಿ ನೀವು ಇನ್ನೂ ಹೆಚ್ಚು ಪ್ರಯತ್ನವನ್ನು ಮಾಡಬೇಕು, ಇನ್ನೂ ಪರಿಶ್ರಮ ಬೇಕು. ಆಗ ಮತ್ತಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಹಿರಿಯರ ಈ ಮಾತಿಗೆ ಸ್ವಲ್ಪ ಮೌಲ್ಯವನ್ನು ಕೊಡುವಂಥದ್ದು, ಹಾಗೆ ಆ ಮಾತನ್ನು ಉಳಿಸಿ ಬೆಳೆಸುವಂಥ ಒಂದು ಜವಾಬ್ದಾರಿ ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ.
ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಆಕ್ರಮಣಕಾರಿ ನಡತೆ ಏನಿದೆ, ಅಗ್ರೆಸಿವ್ ನೇಚರ್ ಏನಿದೆ, ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಉಂಟಾಗುವಂಥ ವಿವಾದಗಳೇನಿದೆ, ಇದನ್ನು ಆದಷ್ಟು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಎಲ್ಲದಕ್ಕೂ ಕೂಡ ನಾನೇ ಅನ್ನುವಂಥ ವಿಚಾರ ಏನಿದೆ, ನಾನು ಅನ್ನುವಂಥ ಅಹಂ ಏನಿದೆ, ಇದನ್ನು ಸ್ವಲ್ಪ ಪಕ್ಕಕ್ಕಿಡಬೇಕಾಗತ್ತೆ. ಸಮಷ್ಟಿಯಲ್ಲಿ ಹೋಗಿ ಟೀಮ್ ವರ್ಕ್ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಿಶ್ರ ಫಲದ ಯೋಗ ಇರುತ್ತೆ. ಹಾಗೆ ಕೆಲಸಗಳು ಈ ದಿನ ನಿಮ್ಮ ಸ್ಪೀಡಿಗೆ ಆಗಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿಯೇ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇರೆಯವರ ಮೇಲೆ ಅವಲಂಬಿತ ಆಗುವಂಥ ಒಂದು ಇಚ್ಛಾಶಕ್ತಿ ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ವಿಲ್ ಪವರ್ ಅಂದರೆ ಬೇರೆಯವರೇ ನಿಮ್ಮ ಕೆಲಸಗಳನ್ನು ನಡೆಸ್ಕೊಡ್ತಾರೆ, ಅವರನ್ನು ನಂಬಬಹುದು, ಅವರಿಂದ ಕೆಲಸಗಳು ಚೆನ್ನಾಗಿ ಆಗತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರುತ್ತೆ. ಆದರೆ ಅದರ ಹಿನ್ನೆಲೆಯಲ್ಲಿ ಒಂದು ಪೂರ್ವ ಸಿದ್ಧತೆಯಲ್ಲಿ ನೀವು ಇನ್ನೂ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ಸಹಕಾರದಿಂದ ನಿಮ್ಮ ಕೆಲಸಗಳೇನೋ ಮುಂದುವರಿಯುತ್ತೆ, ಆದರೆ ಪೂರ್ಣ ಆಗಲ್ಲ. ಹಾಗಾಗಿ ನಿಮ್ಮ ಸ್ವಂತ ಬಲದ ಮೇಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದವರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು, ಹಾಗೆ ಮಕ್ಕಳ ವಿಚಾರದಲ್ಲೂ ಕೂಡ ಈ ದಿನ ವೆಚ್ಚಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಕೆಲವೊಂದು ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯ ಇರುವಂಥ ಖರ್ಚುಗಳಿದೆ, ಆದರೆ ಸ್ವಲ್ಪ ವಿವೇಚನೆಯಿಂದ ನೀವು ನಿಯಂತ್ರಣ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಬಂಧುಗಳ ಮಿತ್ರರ ಒಂದು ವಿಚಾರದಲ್ಲಿ ಸ್ವಲ್ಪ ಕರುಣೆ, ಸ್ವಲ್ಪ ಅನುಕಂಪ ಇರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕಷ್ಟ ಅಂತ ಹೇಳಿ ಬಂದಂಥವ್ರಿಗೆ ಈ ದಿನ ಬಹಳ ವಿಶೇಷವಾದಂಥ ಸಹಾಯವನ್ನು ನೀಡುವಂಥದ್ದು ಕೂಡ ಇದೆ. ಅದರಲ್ಲಿ ಧನ ಸಹಾಯ ಕೂಡ ಸೇರ್ಪಡೆಯಾಗಿರುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ಮನುಷ್ಯತ್ವದ ಆಧಾರದಲ್ಲಿ ಕೆಲಸಗಳಾಗತ್ತೆ ಅನ್ನುವಂಥ ನಂಬಿಕೆ ಇದೆಯಲ್ಲ, ಇದು ಬಹಳ ದೊಡ್ಡದು. ಇನ್ನು ಈ ದಿನ ನಿಮ್ಮ ಒಪ್ಪಿಗೆ ಇಲ್ಲದೆ ಕೆಲವೊಂದು ಕೆಲಸಗಳು ಆಗುವಂಥದ್ದು ಕುಟುಂಬಸ್ಥರಿಂದ, ಅಲ್ಲಿ ಸ್ವಲ್ಪ ಬೇಸರ ಉಂಟಾಗುತ್ತೆ. ಹಾಗಾಗಿಯೇ ಅಸ್ತಿತ್ವದ ಪ್ರಶ್ನೆಯಲ್ಲೇ ನಿಮ್ಮನ್ನೇ ನೀವು ಕಳ್ಕೊಳ್ಳುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.